ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಜೂನ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷದ ಪ್ರಥಮೀ ತಿಥಿ ಮೂಲಾ ನಕ್ಷತ್ರ ಶುಭಯೋಗ ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಕರ್ಣ ಸತ್ತ ಮೇಲೆ ನರಕಕ್ಕೆ ಹೋಗುತ್ತಾನೆ. ಅವನಷ್ಟು ದಾನಶೂರ ಇಲ್ಲ ಗುರುಗಳೇ. ಇದೇಗೆ ಅಂತ ಪುಣ್ಯಾತ್ಮ ಎಷ್ಟೋ ಪುಣ್ಯ ಕಾರ್ಯಗಳನ್ನ ಮಾಡಿದವನು. ಒಮ್ಮೆ ಕೃಷ್ಣರು ಕರ್ಣನನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರಂತೆ. ಏನೋ ಒಂದು ಕೈಂಕರ್ಯ. ಅಂಗರಾಜ ಅಲ್ವಾ, ಅಂಗದೇಶದ ರಾಜ. ದುರ್ಯೋಧನಿಗೆ ಒಂದು ರಾಜ್ಯವನ್ನ ಮೊದಲೇ ಕೊಟ್ಟಿಟ್ಟಿರ್ತಾರೆ. ಯುವರಾಜ ಪಾಲನೆ ಮಾಡ್ಲಿ, ಒಂದು ಚಿಕ್ಕ ರಾಜ್ಯ ಅಂತ. ಅಲ್ಲೊಂದು ಶಸ್ತ್ರಗಳ ಒಂದು ಅಭ್ಯಾಸ ಪರಿಣತಿ ಅನ್ನೋ ಒಂದು ಸಂದರ್ಭದಲ್ಲಿ ಅಲ್ಲೊಂದು ಪರೀಕ್ಷೆ ಇಡ್ತಾರೆ ರಾಜಕುಲದವರಿಗೆ. ಅಲ್ಲಿ ಕರ್ಣ ಒಳಗಡೆ ಬಂದು ಅರ್ಜುನನಿಗೆ ಸಮನಾಗಿ ಅವನಿಗೆ ಮೀರಿ ಅಲ್ಲೊಂದು ಪ್ರತಿಭೆ ತೋರಿಸ್ಕೊಳ್ತಾನೆ. ಅದನ್ನು ಮೆಚ್ಚಿ ದುರ್ಯೋಧನ ತನಗಿದ್ದಂಥ ರಾಜ್ಯವನ್ನ ಅವನಿಗೆ ಕೊಟ್ಟು ಬಿಡ್ತಾನೆ. ಅವನನ್ನ ಸ್ನೇಹಿತನನ್ನ ಮಾಡಿ. ಆದ್ರಿಂದ ಅವನೊಬ್ಬ ರಾಜನಾಗಿರ್ತಾನೆ. ಏನೋ ಒಂದು ಕೆಲಸದ ನಿಮಿತ್ತ ಕೃಷ್ಣರಲ್ಲಿಗೆ ಹೋಗ್ತಾರೆ. ಆಗತಾನೆ ಅಲ್ಲೊಂದು ಅಭ್ಯಂಗ ಸ್ನಾನ, ಅಂದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಸ್ಕೊಡ್ತಾ ಇರ್ತಾನೆ. ಕೃಷ್ಣರು ಬಂದಿದ್ದೆ ಆ ಎಣ್ಣೆ ಕೈಯಲ್ಲೇ ನಮಸ್ಕಾರ ಮಾಡಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಅರ್ಘ್ಯಾದಿಪಾದಗಳಿಂದ ನಮಸ್ಕಾರ ಮಾಡ್ತಾ ಕುಶಲೋಪಹಾರ ಮಾತಾಡ್ತಿರ್ತಾರೆ. ಸಡನ್ ಆಗಿ ಒಬ್ಬ ಬಡ ಬ್ರಾಹ್ಮಣ, ಒಬ್ಬ ವೈದಿಕ, ಒಬ್ಬ ಗುರು ಆಚಾರ್ಯ ಯಾರು ಬರ್ತಾರೆ. ಅಯ್ಯ, ದಾನ ಮಾಡಿ, ನನಗೊಂದು ಸಂಕಷ್ಟದಲ್ಲಿದ್ದೇನೆ ಅಂತ. ಈಗ ಎದ್ದು ಹೋಗಿ ಸ್ನಾನ ಮಾಡಿ ಬಂದು ಕೈ ತೊಳ್ಕೊಂಡು ಮೈಯೆಲ್ಲ ಎಣ್ಣೆ ಆಗ್ಬಿಟ್ಟಿದೆ. ಏನು ಎತ್ತ ಅಂತ ಕೂಡ ಯೋಚನೆ ಮಾಡದೆ ಕರ್ಣ ಬಂದು ಈಗ ತಿರುಗ್ತಾನಂತೆ. ಎಡಗಡೆ ಒಂದು ಬಂಗಾರದ ಬೋಗುಣಿ ಪಾತ್ರೆ, ಅದರಲ್ಲಿ ಎಣ್ಣೆ. ಏನೂ ಯೋಚನೆ ಮಾಡಲ್ಲ, ಎಡಗೈಯಲ್ಲಿ ತೆಗೆದು ಹಾಗೆ ಕೊಡ್ತಾನೆ ಅಂತೆ. ಆ ಬ್ರಾಹ್ಮಣ ಹೀಗೆ ಹೇಳಿ ಹೊರಟೋಗ್ತಾನೆ ಅಂತೆ. ನಮಸ್ಕಾರ ಸ್ವಾಮಿ ಅಂತ. ಅವನು ಬಯಸಿದ್ದಿಷ್ಟು, ಯೋಚನೆ ಮಾಡಿದ್ದೆ ಕ್ಷಣ ಮಾತ್ರ. ತಿರುಗಿದ್ದೇ ಎಣ್ಣೆಯ ದೊಡ್ಡ ಬಂಗಾರದ ಪಾತ್ರೆ. ಕೃಷ್ಣರು ಕೂಡ ದಂಗಾಗ್ತಾರಂತೆ. ಏನು ಕರ್ಣ ಇದು, ಈ ರೀತಿ ಮಾಡ್ಬೋದಾ ನೀನು ಅಂತ. ಏನಾಯ್ತು? ಅಲ್ಲಪ್ಪ, ಎಡಗೈಲಿ ಏನಾದ್ರು ದಾನ ಕೊಡ್ಬೋದಾ ಯಾರಾದ್ರೂ? ತಪ್ಪಲ್ವಾ ಅಂತ. ಹೌದು ಕೃಷ್ಣ, ನಿಜವೇ, ಲೆಕ್ಕಕ್ಕೆ ತಗೊಂಡ್ರೆ ತಪ್ಪೆ, ಮಹಾ ತಪ್ಪೇನಲ್ಲ. ಆದರೆ ನಾನೀಗ ಒಳಗಡೆ ಹೋಗಿ ಸ್ನಾನ ಮಾಡಿ ನನ್ನ ಕೈಗಳನ್ನ, ಯಾಕಂದ್ರೆ ಬಲಗೈ ಪೂರ್ತಿ ಎಣ್ಣೆ ಆಗ್ಬಿಟ್ಟಿದೆ, ಹಚ್ಕೊಂಡು ಇನ್ನೊಂದು ಈ ರೀತಿ. ಎಡಗೈ ಒಂಚೂರು ಶುಭ್ರವಾಗಿತ್ತು. ನಾನು ಒಳಗಡೆ ಹೋಗಿ ಸ್ನಾನ ಮಾಡಿ ಕೈ ಶುದ್ಧಿ ಮಾಡ್ಕೊಂಡು ಬರುವಷ್ಟರಲ್ಲಿ ಯಾರಿಗ್ ಗೊತ್ತು, ನನ್ನ ಮನಸ್ಸು ಬೇರೆ ಇನ್ನೇನೋ ಆಲೋಚನೆ ಮಾಡ್ಬೋದು ಕೊಡೋದಕ್ಕೆ. ಬ್ರಾಹ್ಮಣನಿಗೆ ಏನು ಒಂದಷ್ಟು 4 ವರಹ ಕೊಟ್ಟು ಕಳಿಸಿದ್ರೆ ಸಾಕು ಅಂತ ಆ ಯೋಚನೆ ಬರಬಾರ್ದಿತ್ತು ಕೃಷ್ಣ. ಅದಕ್ಕೆ ನಾನು ಸಮಯ ತಗೊಳ್ಳಿಲ್ಲ. ತಪ್ಪೆ, ಶಾಸ್ತ್ರ ಪ್ರಕಾರವಾಗಿ ಎಡಗೈಯಿಂದ ಕೊಟ್ಟಿದ್ದು ತಪ್ಪು. ಆದರೆ ನನ್ನ ಮನಸ್ಸು ಕೆಡುವುದಕ್ಕೆ ಮೊದಲೇ ಆತನನ್ನ ತೃಪ್ತಿ ಮಾಡಿದ್ದೇನೆ ಅನ್ನುವುದೊಂದು ಇದೆಯಲ್ಲ, ಅದು ಇದಕ್ಕಿಂತಲೂ ಒಂದು ಎತ್ತರವಾದಂಥ ಸ್ಥಾಯಿ. ಈ ತಪ್ಪು ಲೆಕ್ಕಕ್ಕೆ ಬರೋಲ್ಲ ಕೃಷ್ಣ ಅಂತ ಹೇಳ್ತಾರೆ. ಅಬ್ಬಾ, ಮೆಚ್ಚಿದೆ ನಿನ್ನ ದಾನವನ್ನ ಅಂತ ಹೇಳಿರ್ತಾರೆ ಕೃಷ್ಣ. ಅಂಥವನು. ನಾವು ಯಾರಿಗಾದ್ರೂ ಏನಾದ್ರೂ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೇವೆ, ಆಲೋಚನೆ ಮಾಡ್ತೇವೆ, ಚಿಂತಿಸ್ತೇವೆ. ಕೊಡೋದಾ ಬೇಡವಾ, ಲಾಭವಾ ನಷ್ಟವಾ, ಇದರಿಂದ ನಮಗೆ ಏನ್ ಬರುತ್ತೆ, ಹೆಸರು ಬರುತ್ತಾ, ದುಡ್ಡು ಬರುತ್ತಾ, ಇನ್ನೊಂದು ಪ್ರತಿಯೊಂದು ಮನೆ ಮಾಡ್ಕೊಂಡ್ರಲ್ವಾ. ಇಲ್ಲಿ ವೇದಿಕೆ ಏನ್ ಬರುತ್ತೆ ಲಾಭ, ಗೆದ್ದಿರೋ ಟೀಮ್, ಅದೊಂದು ಕ್ಲಬ್ಬು. ಅದು RCB ಅನ್ನೋದು ಒಂದು ಕ್ಲಬ್ ಟೀಮ್. ಅದು
ಕ್ಲಬ್ ಅಷ್ಟೇ, ಅವ್ರೇನ್ ದೇಶಕ್ಕೆ ಆಡಿದ್ದಾರೆ. ಇದು ಅರ್ಥನೇ ಮಾಡ್ಕೊಂಡಿಲ್ಲ. ದೇಶಕ್ಕೋಸ್ಕರ ಹೋಗಿ ಒಂದು ಪದಕ ಗೆದ್ಕೊ ಬಂದಿದ್ದಾರೆ ಅಂದ್ರೆ ಎಸ್, ಅದಕ್ಕೊಂದು ತಯಾರಿ ಒಂದ್ 3 ದಿನ ಮೊದಲೇ. ಈ ಕ್ಲಬ್ಗೆ ಏನಕ್ಕೆ ಅಂಥದ್ದೊಂದು ರಾತ್ರೋರಾತ್ರಿ ಅಡಾಬಡಿ? ಆ ರಾತ್ರಿಯೇ ಗಲಾಟೆಗಳು ಶುರು ಆಗಿದೆ. ರಾತ್ರಿ 12-12:30ನಲ್ಲಿ ಗೆದ್ದಿದ ತಕ್ಷಣ ಏನು ಪಟಾಕಿಗಳು, ಡಮಾಲು ಡುಮ್ಮಿಲು, ರಸ್ತೆನಲ್ಲೆಲ್ಲ ಕುಣಿತ, ಜನಗಳು ಕಂಟ್ರೋಲ್ ಇಲ್ಲ. ಸುಸ್ತು ಚಿತ್ತಾಗಿ ಪೊಲೀಸ್ ಇಲಾಖೆಯವರು ಪಾಪ ರಕ್ಷಣೆ ಮಾಡತಕ್ಕಂಥವ್ರು ಪುಣ್ಯಾತ್ಮರವರು. ಅವರಷ್ಟು ನಿಜ ಹೇಳಬೇಕು ಅಂದ್ರೆ ಭಾರ ರಕ್ಷಣೆ ಕೊಡೋರ್ಗಷ್ಟೇ ಗೊತ್ತಿರುತ್ತೆ, ಸುಮ್ಮನೆ ಅಲ್ಲ. ಮಲಗಿದ್ದಾರೆ ಇವ್ರು ಬೆಳಿಗ್ಗೆಗೆಲ್ಲ ಇಲ್ಲ ಅರೇಂಜ್ ಮಾಡಿ ಮಧ್ಯಾಹ್ನಕ್ಕೆಲ್ಲ ಆಗ್ಬಿಡ್ಬೇಕು. ಜನ ಬಂದು ನುಗ್ಬಿಟ್ರೆ ಇನ್ನೊಂದು ವಿಕ್ಟ್ರಿ ಪೀರಿಯಡ್. ನೋಡಿ, ಏನಾದ್ರೂ ಒಂದ್ ಮಾಡಿದ್ರೆ ನಮಗೆ ಎಷ್ಟು ಹೆಸರು ಬರುತ್ತೆ ಎಲ್ರು. ಇದು ಇನ್ಯಾವ ಸರ್ಕಾರಗಳಿದ್ರು ಇದೇ ಮಾಡ್ತಿದ್ದಿದ್ದು. ಸ್ವಲ್ಪ ಬುದ್ಧಿವಂತರು ಯಾರಾದ್ರೂ ಇದ್ದಿದ್ರೆ ಒಂದ್ ಸ್ವಲ್ಪ ದಿನ ಟೈಮ್ ತಗೊಂಡು ಆರ್ಗನೈಸ್ ಮಾಡ್ಕೋತಿದ್ರು. ಯಾಕೆ ಬೇರೆ ಕ್ಲಬ್ಗಳು ಆಡಿ ಆರ್ಗನೈಸು, ಬಾಂಬೆ ಇರ್ಬೋದು, ಕೋಲ್ಕತ್ತಾಲಿ ಇರ್ಬೋದು, ಏನ್ ಮಾಡೇ ಇಲ್ವಾ? ಚೆನ್ನೈನವ್ರು ಗೆದ್ದಾಗ ಈ ತರ ಆಗಿತ್ತಾ? ಅವೆಲ್ಲ ಏನು ಇಲ್ವಲ್ಲ. ಇವರು ತರಾತುರಿ ಏನೋ ಒಂದು ಅವಘಡ. ನಾನು ಹೇಳಿದ್ನಲ್ಲ, ಈ ಕುಜಾಕೇತು ಸಂಧಿ ದೊರೆಗೊಂದು ಸಂಕಷ್ಟ, ರಕ್ಷಣಾ ಇಲಾಖೆಯ ವ್ಯಕ್ತಿಗಳಿಗೆ ತೊಂದರೆ, ನೋವು, ಬಾಧೆ, ಈ 2 ಇನ್ಸಿಡೆಂಟೇ ತಗೊಳ್ಳಿ. ಇನ್ನು 108 ಅದರಲ್ಲಿ ಹೇಳಿದ್ದೇನೆ. ಪಿಶಾಚ ಯೋಗ ಅಂತ ಭಾನುವಾರದ ಸಂಚಿಕೆನಲ್ಲಿ ಯಾವ್ಯಾವ ರಾಶಿಗೆ ಏನೇನು ಅಪಮೃತ್ಯುಗಳು, ಕಂಟಕಗಳು, ದುರ್ಯೋಗಗಳು, ಇದೆಲ್ಲದ್ರ ಬಗ್ಗೆ ತುಂಬಾ ಕಮೆಂಟ್ಸ್ ಬಂದಿದ್ದಾವೆ. ಹೇಳಲಾರದಷ್ಟು ಕಮೆಂಟ್ಸ್ ಬಂದಿದ್ದಾವೆ. ಅದರಲ್ಲಿ ನೋಡ್ಬೋದು. ಯಾರೋ ಕೆಲವರು ಅಪ್ರಬುದ್ಧ ವ್ಯಕ್ತಿಗಳು ಕೂಡ ಕೆಲವೊಂದು ಹಾಕೊಂಡಿದ್ದಾರೆ. ಇರ್ಲಿ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾನೆ. ನಾನು ಅದ್ರ ಬಗ್ಗೆ ಇರಬೇಕು, ನಿಂದಕರಿರಬೇಕು. ನಾನೇನು ಪರ್ಫೆಕ್ಟ್ ಇದೇನು ಅಂತಲ್ಲ. ನನಗೇನು ನಾನು ಕಲ್ತಿದ್ದೇನೆ, ನನ್ನ ಅನುಭವದ ಈ ದಾರಿಯನ್ನ ತಗೊಬಂದು ಹಾಕ್ತಿದೆ. ನಂದು ಒಂದು ರಾಶಿ ಇದೆ, ನನಗೂ ಕೇಂದ್ರದಲ್ಲಿ ಅದರ ಪ್ರಭಾವ ಕೊಟ್ಟಿದೆ. ನನಗೂ ಲಾಸ್ಟ್ ಈ ಒಂದು 10-15 ದಿನದಲ್ಲಿ ನಡೆದಿದ್ದಾವೆ ನಮ್ಮ ಕುಟುಂಬದಲ್ಲೂ. ಅದ್ರ ಮೇಲೆ ಈ ಒಂದು 4-5 ದಿನದಿಂದಲೂ ಆರೋಗ್ಯದ ಮೇಲೆ ಕೂಡ ಒಂದು ಸಣ್ಣದಾಗಿ ಒಂದು ಎಳೆದಾಟ ಕೂಡ ಆಗಿರ್ತಕ್ಕಂಥದ್ದು. ಬೇರೆ ಬೇರೆ ಒಂಥರ ಕ್ಲಿಷ್ಟಕರವಾಗಿ, ಮಾನಸಿಕವಾಗಿ ಒಂಥರ ದುಗುಡ ಹೆಚ್ಚಿಸ್ತಕ್ಕಂಥದ್ದು ನಡೆದಿದ್ದಾವೆ. ಗೊತ್ತಿದೆ ಇದೇನು ಇದು ಕುಜರಾಹು ಸಂಧಿ, ಯಾರನ್ನೂ ಬಿಡೋಲ್ಲ, ಯಾರನ್ನು. ಈ ತರದ್ದು ಅವಘಡಗಳನ್ನ ನಡೆಯುತ್ತೆ ಅಂತ ಹೇಳಿದ್ವಿ, ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ. ಬಿಡಿ, ಇರ್ಲಿ. ಬೇಗ ಏನಾದ್ರೂ ಒಂದು ಲಾಭ ಬರುತ್ತೆ ಅಂದ್ರೆ ನಮಗೆ ಅದರಿಂದ ಎಷ್ಟು ಪಡ್ಕೋಬಹುದು ಅಂತ ಯೋಚನೆ ಮಾಡೋದು ಜಾಸ್ತಿ ನಾವು. ನೋಡಿ, ಕರ್ಣ ಲಾಭ ನಷ್ಟ ಆಮೇಲೆ ಮಾಡೋದು ಕರ್ತವ್ಯ ಮೊದಲು ಅಂತ ಇದ್ದಂತ ವ್ಯಕ್ತಿ. ಅಂಥವನು ಸತ್ತ ಮೇಲೆ ನರಕಕ್ಕೆ ಹೋಗ್ತಾನೆ. ಸೂರ್ಯದೇವರು ನೋಡಿಬಿಟ್ಟು ಆ ಆತ್ಮವನ್ನ ನರಕಕ್ಕೆ ತಗೊಂಡು ಹೋಗ್ಬೇಕಾದ್ರೆ ದುಃಖ ತಪ್ತರಾಗ್ತಾರೆ. ಏನು ಭಗವಂತ ಇದು? ನನ್ನ ಮಗ ಮಾಡದ ದಾನವ. ಹಿಂದೆ ಮುಂದೆ ಯೋಚನೆ ಮಾಡದೆ ನನ್ನ ಒಂದು ಕ್ಷಣದಲ್ಲಿ ನನ್ನ ಮನಸ್ಸು ಬದಲಾಗ್ಬೋದು. ಈ ಮನಸ್ಸು ನಾನಾ ವಿಕಾರಗಳು ಯಾವಾಗ ಏನು ಯೋಚನೆ ಮಾಡುತ್ತೆ ಗೊತ್ತಿಲ್ಲ. ಆಯ್ತು, ಅಂತ ಒಂದು ವಿಕಾರದ ಮನಸ್ಸು ಇದು. ಕ್ಷಣ ಮಾತ್ರದಲ್ಲಿ ಭಗವಂತನೇ ಸಾಕ್ಷಿ ಇದ್ನಲ್ಲ, ಇದೇನಿದು ಅಂತ ಕೊರುತ್ತಾ ಕೂತಿರ್ಬೇಕಾದ್ರೆ ಪರಶಿವ ಪ್ರತ್ಯಕ್ಷ ಆಗ್ತಾರಂತೆ. ಎಷ್ಟಾದರೂ ರುದ್ರಾಂಶ ಸ್ವರೂಪ ಅಲ್ವಾ ಸೂರ್ಯನಾರಾಯಣ. ಏನಪ್ಪ ಅಂತ, ಸ್ವಾಮಿ ಕಾಲಕ್ಕೆ ನೀನೇ ಅತೀತ, ರುದ್ರ, ಮಹಾರುದ್ರ, ಮೃತ್ಯು ದೇವತೆ ನೀನು, ಮೃತ್ಯುವಿಗೆ ಮೃತ್ಯು ನೀನೆ. ಏನು ನ್ಯಾಯ ಅಂತ. ನ್ಯಾಯ ಏನಿಲ್ಲ, ಕರೆಕ್ಟಾಗೇ ಇದೆ ಅಂತ ಶಿವಯ್ಯ ಹೇಳ್ತಾರೆ ಸೂರ್ಯನಿಗೆ. ಇದೆಂಗೆ ಸ್ವಾಮಿ ಅಂತ ಹೇಳಿದ್ರೆ, ಹೌದಪ್ಪ, ಕರ್ಣ ಸಾಯುವಾಗ, ಆ ಪ್ರಾಣ ಬಿಡುವಾಗ ಕೃಷ್ಣರು ವಯಸ್ಸಾದ ಒಂದು ವೃದ್ಧ ಬ್ರಾಹ್ಮಣರ ರೂಪದಲ್ಲಿ ಬಂದು ಆತನ ಹೃದಯದಲ್ಲಿದ್ದ ಅಮೃತ ಕಳಶವು ಹಾಗೂ ನನಗಿನ್ನೇನೂ ಇಲ್ಲವಾ, ನನಗಿನ್ನೇನಾದ್ರೂ ಕೊಡು ಅಂದಾಗ ನನ್ನ ಹತ್ರ ಏನಿದೆ ತಾತ ಅಂದ್ರೆ, ವಯಸ್ಸಾಗ್ಬಿಟ್ಟಿದೆಪ್ಪ, ಬದುಕು ತುಂಬಾ ನೊಂದು ಬಿಟ್ಟಿದ್ದೇನೆ. ಆದರೆ ಈ ವಯಸ್ಸಾದ ಕಾಲದಲ್ಲಿ ಸ್ವಲ್ಪ ನೆಮ್ಮದಿಯಿಂದ ಬದುಕಬೇಕು ಅನ್ಕೋಬಿಟ್ಟಿದ್ದಾನೆ. ಆ ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ನನಗೆ ಪುಣ್ಯ ಬೇಕು. ನೀನು ಸಂಪಾದಿಸಿರೋ ಪುಣ್ಯ ಎಲ್ಲ ಕೊಡ್ತೀಯ ನನಗೆ ಅಂದ್ರೆ, ಅರೆ ಅಷ್ಟೇ ತಾನೇ ತಗೋ ಅಂತ ಕೊಟ್ಬಿಟ್ಟ. ಹೌದಲ್ವಾ ಸ್ವಾಮಿ?
ಹಾಗಿದ್ರೂ ನರಕಕ್ಕೆ ತಗೊಂಡೋಗಿದಾರಲ್ವಾ, ತನ್ನ ಪುಣ್ಯವನ್ನೆಲ್ಲ ಭಗವಂತನಿಗೆ ದಾರೆ ಅಲ್ವಾ ಹೇಳ್ತಿದ್ದು, ಆದ್ರೂ ನರಕವ, ಸಾಯುವ ಸಮಯದಲ್ಲೂ ತನ್ನ ಪುಣ್ಯವನ್ನ ದಾರೆ ಎರೆದು ಕೊಟ್ನಲ್ಲ ನನ್ನ ಮಗ. ಇದ್ಯಾವ ನ್ಯಾಯ ಸ್ವಾಮಿ ಅಂದಾಗ ನೋಡಿ, ಶಿವರೇ ಸಮವರ್ತಿ ಅಂತ ಹೇಳೋದದೆ. ಶಿವಯ್ಯ ಯಾರಿಗೂ ಹೆಚ್ಚು, ಯಾರಿಗೆ ಕಡಿಮೆ, ರಾಮರಿಗೊಂದು ಲೆಕ್ಕ, ಕೃಷ್ಣರಿಗೊಂದು ಲೆಕ್ಕ, ಕರ್ಣನಿಗೊಂದು ಲೆಕ್ಕ, ಮೃತ್ಯು ದೇವತೆ ಎಲ್ಲರಿಗೂ ಒಂದೇ ಲೆಕ್ಕ. ನೀನ್ ಬರ್ಬೇಕು ವಾಪಸ್ ನನ್ನ ಹತ್ರ ಅನ್ನತಕ್ಕಂಥದ್ದು ಅಷ್ಟೇ. ಹೌದು ಆದಿತ್ಯನೇ, ನಿಜವೇ, ಕರ್ಣ ಕೊಟ್ಟಿದ್ದು ನಿಜವೇ, ಆದರೆ ಕೇಳಿಕೊಡುವುದು ದಾನ ಆಗುತ್ತೆ, ಕೇಳದೆ ಕೊಡುವುದು ಧರ್ಮವಾಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಗ್ಲಿಲ್ಲ. ಆ ವೃದ್ಧ ಬ್ರಾಹ್ಮಣ ಕೇಳಿ ತಗೋತಾನೆ, ಅಯ್ಯ ನನಗೇನಾದ್ರೂ ದಾನ ಮಾಡು, ನಿನ್ನ ಹತ್ರ ಇರೋದು, ನನ್ನ ಹತ್ರ ಏನಿದೆ ಅಂದ್ರೆ ಪುಣ್ಯ ಇದೆಯಲ್ಲ ಅದನ್ನ ಕೊಡು ಅಂತ. ಅದನ್ನಾಗ ಕೊಟ್ಟ, ಕೇಳಿದ ಮೇಲೆ ಕೊಟ್ಟು ಬಿಟ್ಟ ಅವನು. ಏನನ್ನು ಕೊಟ್ಟ? ತನ್ನ ಪುಣ್ಯವನ್ನ. ಕೇಳಿದ ಮೇಲೆ ಕೊಡುವುದು ದಾನ, ಕೇಳದೆಯೇ ಹೋಗಿ ತಗೋ ಅಂತ ಹೇಳ್ಬಿಟ್ಟು ಕೊಡೋದಿದೆಯಲ್ಲ ಅದು ಧರ್ಮ. ಕೇಳೋವರೆಗೂ ನಾವು ಕಾಯ್ತಾ ಇರ್ತೇವೆ ನೋಡಿ ಲೋಕದಲ್ಲಿ, ಯಾರಾದ್ರೂ ಸಹಾಯಕ್ಕೆ ಬಂದು ಕೇಳಬೇಕು. ಅನ್ನದಾನದ ಸಂಕಲ್ಪ ನಾನು ನಿಮಗೆ ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಅದೇ ರೀತಿ ಕೇಳದೇ ಮಾಡಬೇಕು. ಅದು ಹುಡುಕೊಂಡು ಹೋಗಿ ಅವ್ರಿಗೆ ಮಾಡಬೇಕು, ಅಲ್ಲಿಡಬೇಕು, ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮ ವೈದಿಕ ಧರ್ಮ ಹೇಳುತ್ತೆ. ಇದನ್ನೇ ನನ್ನ ಸದಾಶಿವ ಹೇಳಿದ್ದು ಸೂರ್ಯರಿಗೆ, ಕೇಳಿದ ಮೇಲೆ ಕೊಟ್ನಪ್ಪ. ಇನ್ನು ಉಳಿದಿದ್ದು ಏನಿತ್ತು ಅವನ ಹತ್ರ? ಕೇಳಿದೆ ಕೊಟ್ಟಿದ್ರೆ ಅದು ಧರ್ಮ ಆಗ್ಬಿಡ್ತಿತ್ತು. ಅವನ ಹತ್ರ ಆ ಒಂದು ಪುಣ್ಯ ಒಂದು ಅಂಶ ಉಳ್ಕೋತಿತ್ತು, ಸ್ವರ್ಗಕ್ಕೆ ಹೋಗ್ತಿದ್ದ. ಆದರೆ ಕೇಳಿದ ಮೇಲೆ ಕೊಟ್ಟಿರೋದ್ರಿಂದ ಅವನ ಪುಣ್ಯವೆಲ್ಲ ಹೊರಟೋಯ್ತು, ಧರ್ಮ ಅನ್ನೋದಿರ್ಲಿಲ್ಲ. ಧರ್ಮ ಬೇರೆ, ನ್ಯಾಯ ಬೇರೆ. ಅವನು ಮಾಡಿದ ನ್ಯಾಯ, ಅದರಿಂದ ಪುಣ್ಯ ಎಲ್ಲ ಹೋಯ್ತು. ಅವನು ಮಾಡಿದ ಪಾಪ ಇತ್ತಲ್ಲ ಅನುಭವಿಸ್ಬೇಕು, ಅದಕ್ಕೆ ನರಕಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಸದಾಶಿವ ಆದಿತ್ಯನಿಗೆ ಸಮಾಧಾನ ಮಾಡ್ತಾರೆ. ಜೀವನದಲ್ಲಿ ನೆನಪಿಟ್ಕೊಳ್ಳಿ ಮಕ್ಕಳೇ, ಯಾರಾದ್ರೂ ಕೇಳೋವರೆಗೂ ಕಾದಿದ್ದು, ಕೇಳೋವರೆಗೂ ಕಾದಿದ್ದು ನಾವೇನಾದ್ರೂ ಸಹಾಯ ಮಾಡಿದ್ರೆ ಅದು ಭಗವಂತ ನಮ್ಮ ಪುಣ್ಯದ ಲೆಕ್ಕದಲ್ಲ ಹಾಕೋದಿಲ್ಲ. ಹಾಕಿದ್ರೂ ಅದು ಉಳಿಯೋಲ್ಲ, ಹೋಯ್ತದು ನ್ಯಾಯದ ಲೆಕ್ಕ. ನಾವು ಗಳಿಸಿಟ್ಕೊಳ್ಳೋದು ಪಾಪ. ಕೇಳದೆಯೇ ಮಾಡಬೇಕು, ಕೊಡಬೇಕು, ಹಂಚಬೇಕು, ನಿಲ್ಲಬೇಕು. ನಾನು ಇದ್ದೇನಯ್ಯ ಅನ್ನತಕ್ಕಂಥದ್ದು ಮಾಡಬೇಕು ಕೇಳದೆಯೇ. ಆಗಲೇ ಧರ್ಮದೇವತೆ ನಮ್ಮ ಪಾಲಿಗೆ ನಿಂತುಕೊಳ್ಳತಕ್ಕಂಥದ್ದು ಆಗೋದು. ಅವನು ಕೇಳೋವರೆಗೂ ಕಾದಿದ್ದು ಕೊಡ್ತೇವೆ. ನಾನು ಮಾಡಿದ್ದು ಅಲ್ಲಿಗೆ ಇಲ್ಲವೇ ಇಲ್ಲ. ಅದಿದ್ದು ನರಕ ಕಟ್ಕೊಂಡ್ವಿ, ಪಾಪ ಕಟ್ಕೊಂಡ್ವಿ, ನರಕ ಲೋಕ ಇಲ್ಲೂ ನೋಡ್ತೀವಿ, ಮೇಲೆಯೂ ನೋಡ್ತೇವೆ. ಇಲ್ಲೂ ನೋಡ್ತೇವೆ, ಅಲ್ಲೂ ನೋಡ್ತೇವೆ. ನೆನಪಿಟ್ಟುಕೊಳ್ಳಿ, ಜಾಗ್ರತೆ. ಇನ್ನು ಮೇಲೆ ಕೇಳದೆಯೇ ಮಾಡ್ತೀರಿ ಅಂತ ಅನ್ಕೋತೇನೆ. ಯಾರಿಗೋ ಒಂದಾಣೆಯಷ್ಟು ನಾನು ನಿಮ್ಮನ್ನ ಕೋಟಿ ಕೊಡಿ, ಲಕ್ಷ ಕೊಡಿ, ಲಕ್ಷ ಜನಕ್ಕೆ ಮಾಡಿ. ತುಂಬಾ ಜನ ಹೇಳ್ತಿರ್ತಾರೆ, ನಾವು 1,00,000 ಜನಕ್ಕೆ ಏನಾದ್ರೂ ಮಾಡ್ಬೇಕು. ಬೇಡಪ್ಪ, ಖಂಡಿತ ಬೇಡ. 4 ಪಶು ಪಕ್ಷಿ ಪ್ರಾಣಿ, 4 ಗಿಡಗಳನ್ನ ಇಟ್ಟು ಪ್ರಕೃತಿಗೆ ಜೊತೆಯಲ್ಲಿ ಆ ಗಿಡಗಳಿಗೆ ಜೀವ ಕೊಡು, ಅಷ್ಟಾದ್ರೂ ಮಾಡು. ಪ್ರತಿ ತಿಂಗಳು ಹೋಗ್ಬಿಟ್ಟು ಒಂದು ತೆಂಗಿನ ಗಿಡ ನೆಡ್ತಾ ಬನ್ನಿ ಅಂತ ಹೇಳ್ತೇನೆ ಕೆಲವರಿಗೆ, ಗುರುಶಾಪಕ್ಕೆ. ಪ್ರತಿ ತಿಂಗಳು ಒಂದು ತೆಂಗಿನ ಗಿಡ ಆಯ್ತು ಅಂದ್ರೆ ನಿತ್ಯ ನೆಡಿ, ಪರವಾಗಿಲ್ಲ. ಎಲ್ಲಾದ್ರೂ ಆಲಯ ಸಮೀಪ, ಆಲಯ ಪ್ರಾಂಗಣ, ಗೋಶಾಲೆ ಪ್ರಾಂಗಣ, ಈ ತರದ ಕಡೆ ಹೋಗ್ಬಿಟ್ಟು ಒಂದು ಮಾಡಿ ಅಂತ ಹೇಳ್ತಿರ್ತಾರೆ. ಅಷ್ಟು ಮಾಡಿ ಅಂತ ಹೇಳ್ತಾನೆ. ಆಗ್ಲಿಲ್ಲ ಸಾಕು, ಒಂದು 250 ರೂಪಾಯಿ ಒಂದು ಗಿಡ, ಗುರುಶಾಪ ಕಮ್ಮಿ ಆಗುತ್ತೆ ಅಂತ. ಅದಕ್ಕೊಂದು ರೀತಿ ಏನೋ ಒಂದು ಪೊರೆಯ ತರ ಮುಚ್ಕೊಳ್ಳುತ್ತೆ ಅನ್ನತಕ್ಕಂಥದ್ದು. ಕೈಲಾದಷ್ಟು 4 ಜನಕ್ಕೆ 4 ತಿಂಡಿ ತಿಂಗಳಿಗೊಮ್ಮೆ ಕೊಡಿ, ಇಲ್ಲ ವರ್ಷಕ್ಕೊಮ್ಮೆ ಕೊಡಿ, ಪರವಾಗಿಲ್ಲ. ಮಾಡಬೇಕು ಅನ್ಸಿದ್ರೆ ನಮ್ಗೆ ಇಡೀ ವಿಶ್ವಕ್ಕೆ ಮಾಡ್ಬೇಕು ಅನ್ನೋದು ಆಸೆ ಇದೆಯಪ್ಪ ನಮ್ಮ ಹತ್ರ, ಇಲ್ಲ ಪರವಾಗಿಲ್ಲ. ಧರ್ಮಬದ್ಧವಾಗಿ ಮಾಡಿ, ಕೇಳೋವರೆಗೂ ಇರಬೇಡಿ. ಯಾರೋ ಬೆಳಿಗ್ಗೆ ಒಂದು ವಾಕಿಂಗ್ ಹೋಗ್ತೀವಿ, ಅಲ್ಲಿ ಕಸ ಕ್ಲೀನ್ ಮಾಡಿ ಕೂತಿರ್ತಾರೆ, ಹೋಗ್ಬಿಟ್ಟು ಒಂದು ಪುಟ್ ಕಾಫಿ ಕೊಡಿಸ್ಬೇಡಿ. ಅಯ್ಯ ಧರ್ಮ ದೇವತೆ ಅವ್ರು ಕೇಳಿಲ್ಲ,
ನೀವು ಕೊಡಿಸಿ, ಫ್ಲಾಸ್ಕ್ ಎತ್ಕೊಂಡು ಮನೇಲಿ ಮಾಡ್ಕೊಂಡು ಹೋಗಿ, ತಗೊಳ್ಳಿ, ಬೆಳ್ಳಂಬೆಳಿಗ್ಗೆ ಚಳಿ ಮಳೆ ಅನ್ನದೇ ನನ್ನ ಮನೆ ಸುತ್ತಮುತ್ತ ಪರಿಸರ ಕ್ಲೀನ್ ಮಾಡಿದಿರಿ ತಾಯಿ ಅಮ್ಮಂದ್ರ ಅಣ್ಣಂದ್ರ, ತಗೊಳ್ಳಿ ಪುಟ್ ಕಾಫಿ ಅಂತ ಅಷ್ಟು ಕೊಡಿ ಮಕ್ಕಳೇ. ಧರ್ಮದೇವತೆ ನಿಮ್ಮ ಪರಿವಾರ, ನಿಮ್ಮ ಕುಟುಂಬ ತಲೆಮಾರುಗಳಿಗೂ ಕಾಪಾಡುತ್ತೆ. ಧರ್ಮವೇ ಸತ್ಯ, ಧರ್ಮವೇ ಕಾಪಾಡುವುದು. ಇರೋರಿಗೆಲ್ಲ ಕೊಡೋದು. ಅವ್ನು ಯಾರೋ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮದುವೆ ಮಾಡ್ತಾನಂತೆ, ಅಲ್ಲಿ ಹೋಗ್ಬಿಟ್ಟು ದರ್ಬಾರ್ ತೋರಿಸ್ಕೊಂಡು ದೊಡ್ಡ ಕಾರ್ ಮಾಡ್ಕೊಂಡು ಹೋಗ್ಬಿಟ್ಟು ಇಷ್ಟು ಗಿಫ್ಟ್ ಕೊಟ್ಬಿಟ್ಟು ನಾನು ಮಾಡಿದ್ದಾನೆ. ಹುಚ್ಚರು ಸಂತೆ ಅದು ಇಲ್ಲವೇ ಇಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುವಾರ ಮೂಲಾ ನಕ್ಷತ್ರ. ಬ್ಯೂಟಿಫುಲ್. ಪ್ರತಿಯೊಂದಕ್ಕೂ ಒಂದು ವೈಬ್ರೇಷನ್ ಇದೆ ಮಕ್ಕಳ. ಕಾಕತಾಳೀಯವೋ ಕೆಲವರು ಹೇಳ್ತಾರೆ, ಮೊದಲೇ ಹೇಳಬಾರ್ದಿತ್ತ, ಹೇಳಿದರೂ ತಡೆಯೋಕ್ಕಾಗಲ್ಲ. ಈ ಪಿಶಾಚ ಯೋಗದ ಬಗ್ಗೆ ಯಾವಾಗಲೂ ಹೇಳ್ತಲೇ ಇದ್ದೆ. ದೀಪ ಹಚ್ಕೊಳ್ಳಿ ಮಕ್ಕಳೇ, ಇನ್ನೊಂದು ಮಾಡ್ಕೊಳ್ಳಿ ಅಂತ. ಕೆಲವರು ಹೇಳಿದ್ರು, ನೀವು ಈಗ ಹೇಳಿದಿರಿ. ಕೆಲವು ಯೋಗಗಳು ತಟಸ್ಥಂತ ಮನಸ್ಸಿಗೆ ಬಂದಾಗಲೇ ಆ ಪ್ರಕೃತಿ ಮಾತನಾಡಿಸ್ತಕ್ಕಂಥದ್ದು ಮಕ್ಕಳು. ನನಗೂ ನಿಮಗೆ ಸಂಕಟ ಕೊಟ್ಟು ಬಾಧೆ ಕೊಟ್ಟು ದಿಢೀರಂತ ಹೇಳಬೇಕು ಅನ್ನತಕ್ಕಂಥದ್ದೇನೂ ಇಲ್ಲ. ಇಂಥ ಯೋಗಗಳು, ದಿನಗಳು, ಸಂಕಲ್ಪಗಳು ಕೂಡಿ ಬರೋದು ಅಪರೂಪ. ತಟ್ಟಂತ ರಿಸರ್ಚ್ ಎಲ್ಲೋ ಓದಿರ್ತೇನೆ ಅಲ್ವಾ, ಪಂಚಾಂಗ ಓದುವಾಗ ಹೌದಲ್ವಾ, ಶುಭಯೋಗ ಗುರುವಾರ, ವಿಶೇಷವಾಗಿ ಕೃಷ್ಣ ಪಕ್ಷ ಬೇರೆ, ಮೂಲಾ ನಕ್ಷತ್ರ ಬೇರೆ. ದಟ್ ವೈಬ್ರೇಷನ್ ವ್ಯಾಕ್ಸಿಂಗ್ ಅಂತ ಹೇಳ್ತೇವೆ. ಕರಗೋ ಚಂದ್ರ, ಮನಸ್ಸಿನ ವಿಚಲತೆ. ಯಾವಾಗ ಕರಗ್ತೇವೆ ನಾವು? ಪೆಟ್ಟು ಬಿದ್ದಾಗ, ಅವಮಾನ ಆದಾಗ, ಹೌದು, ಅಲ್ಲೊಂದು ನೋವು ಬಂದಾಗ, ಸಂಕಟ ಬಂದಾಗಲೇ ಮನುಷ್ಯನಲ್ಲಿ ಒಂದು ಪರಿವರ್ತನೆ. ಯಾವ ಪುಸ್ತಕವೂ 100 ಪುಸ್ತಕಗಳು ಓದಿದರೂ, 100 ಡಿಗ್ರಿಗಳು ಕೂಡ ಪಡೆದು ಓದಿದರೂ ಕೂಡ ಪಡೆಯಲಾರದಷ್ಟು ಅನುಭವವನ್ನು ಒಂದು ಪೆಟ್ಟು, ಒಂದು ಅವಮಾನ, ಒಂದು ಸೋಲು ನಮಗೆ ಕಲಿಸುತ್ತದೆ. 100 ಪುಸ್ತಕ, 100 ಡಿಗ್ರಿ ಓದಿದರೂ ಕೂಡ ಅಂಥದರ ಪ್ರಭಾವ. ಈ ಒಂದು ಮೂಲಾ ನಕ್ಷತ್ರದ ತಾಕತ್ತೆ 100 ಡಿಗ್ರಿಗಳಿಗೆ ಸಮಾನ. ಯು ಆರ್ ಆನ್ ಎನಿಗ್ಮಾ. ಹೌದು ಅಲ್ವೋ ಹೇಳಿ? ಅದಕ್ಕೆ ಒಂಥರ ತಪ 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 ಅಂತ ಇರ್ತೇವೆ. ಏನೋ ಒಂಥರ. ಯಾವಾಗ ಏನು ಮಾಡ್ತೀರಿ ನಿಮಗೆ ಆಶ್ಚರ್ಯ. ಸಡನ್ ಆಗಿ 20 ವರ್ಷದವ್ರ ಥರ ಆಡ್ತೀರಿ, ಸಡನ್ ಆಗಿ 60 ವರ್ಷದವ್ರ ಥರ ಆಗ್ತೀರಿ, ಸಡನ್ ಆಗಿ 108 ವರ್ಷದವ್ರ ಥರ ಆಗ್ತೀರಿ, ಸಡನ್ ಆಗಿ ಎಲ್ಲ ಬಿಟ್ಟು ಹೋಗೋಣ ಅನ್ಸುತ್ತೆ, ಸಡನ್ ಆಗಿ ಎಲ್ಲ ಬೇಕು ಅನ್ಸುತ್ತೆ. ನೀವೇ ನಿಮ್ಮ ಅಂಕಿಗೆ ಸಿಗೋಲ್ಲ. ಹೌದು ಅಲ್ವೋ ಹೇಳಿ? ಹೌದು. ಅಭೇದ್ಯಂ ಅಗಾಧಂ ಅನಂತಂ. ಅಪರೂಪದಲ್ಲೊಂದು ಅಪರೂಪ ಈ ಮೂಲಾ ನಕ್ಷತ್ರ. ಅದರಲ್ಲೂ ಧನುಸು ರಾಶಿ, ಚಂದ್ರ ಕೇತು ಸಾರ, ಅದರಲ್ಲಿ ಗುರುವಿನ ರಾಶಿ ಅದು. ಅದರ ಮೇಲೆ ಗುರುವಾರ. ವಾಹ್, ಬ್ಯೂಟಿಫುಲ್. ಇಂಥ ಕಾಂಬಿನೇಷನ್ ಅಲ್ಲಿ ಹುಟ್ಟಿದವರು ಗುರುವಾರವೇ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ನೀವೊಬ್ಬ ತಪಸ್ವಿಯೇ. ನೀವೇನಾದರೂ ಪ್ಯಾರಾಸೈಕಾಲಜಿ, ಹ್ಯೂಮನ್ ಸೈಕಾಲಜಿ, ಎಸ್ ಮಿನಿಮಮ್, ಅಸ್ಟ್ರಾಲಜಿ, ಸ್ಪಿರಿಚುಯಾಲಿಟಿ, ಯೋಗ, ತಂತ್ರ ಸಾಧನ, ಇಂಜಿನಿಯರಿಂಗ್, ಗುಪ್ತಚರ ಇಲಾಖೆ, ಜಡ್ಜ್ ಇಲಾಖೆ, ನ್ಯಾಯಾಂಗ ಇಲಾಖೆ, ಧರ್ಮದ ಇಲಾಖೆ, ಕಾರ್ಯಾಂಗ ಇಲಾಖೆ, ರಕ್ಷಾ ಇಲಾಖೆ, ಗೈಡೆನ್ಸ್ ಇಲಾಖೆ, ಪ್ರೊಟೆಕ್ಷನ್ ಇಲಾಖೆ, ಟೀಚಿಂಗ್, ಕೋಚಿಂಗ್, ಪ್ರೀಚಿಂಗ್,
ಈ ರೀತಿಯದ್ದೇನಾದರೂ ರಂಗವನ್ನು ಆಯ್ಕೆ ಮಾಡಿಕೊಂಡರೆ ನಿಮ್ಮನ್ನು ತಡೆಯುವವರಿಲ್ಲ. ನೀವು ಹುಟ್ಟು ಜನ್ಮತ ಯೋಗಿಗಳೇ. ನೀವು ನುಡಿದದ್ದು ನಡೆಯುತ್ತದೆ. ನೀವು ದಾರಿ ತೋರಿಸುವುದು ಇನ್ನೊಬ್ಬರಿಗೆ ತುಂಬ ದೊಡ್ಡ ವೃಕ್ಷವಾಗಿ ನಿಲ್ಲತಕ್ಕಂಥದ್ದಾಗುತ್ತದೆ. ನೀವು ನಿಮಗೋಸ್ಕರ ಬಂದಿರೋಲ್ಲ, ನೀವು 4 ಜನಕ್ಕೆ, ಅದಕ್ಕೆ ನಿಮ್ಮಲ್ಲಿ ಆ ತಪನೆ ಇರುತ್ತೆ ನೋಡಿ. ತುಂಬ ನಾವೆಲ್ಲರೂ ನಮಗೋಸ್ಕರ ಬದುಕ್ತೇವೆ. ಯಾರೋ ಅಪರೂಪ ಇಂಥದ್ದೊಂದು ಕಾಂಬಿನೇಷನ್ ಬಂದಾಗ ಬಿಡೋ, ಎಲ್ಲರೂ ತಿನ್ನೋದೇ ನಾನು ತಿಂತಿದ್ದೇನೆ, ಹಂಚಿ ತಿನ್ನೋಣ ಕಣೋ, ಕೊಡೋಣ ಕಣೋ, ಮಾಡೋಣ ಕಣೋ. ಮೊನ್ನೆ ಕೂಡ ಒಂದು ಕುಟುಂಬ ಒಂದು ಪುಟ್ಟ ಕೆಲಸ ಹೇಳಿದ್ದೆ ಹುಡುಗನಿಗೆ, ಗೊತ್ತಿರೋ ಒಂದು ಸಂಸ್ಥೆ, ಅದಕ್ಕೆ ಗೈಡೆನ್ಸ್ ಆಗಿ ನಾನು ನಿಂತಿದ್ದೇನೆ. ಆತನ ಅಕ್ಕ, ಬಾವ, ತಾಯಿ ಎಲ್ಲ ಬಂದ್ಬಿಟ್ಟಿದೆ. ಮಗಳು ಬೆಳಗಾಮು, ಅಳಿಯನು ಬೆಳಗಾಮು. ನೋಡಿ ಗುರುಗಳೇ, ನೀವು ಹೇಳಿ, ದಿನಾಪೂರ್ತಿ ಕಾದು ಬಿಟ್ಟಿದ್ದಾರೆ. ನನಗೋ ಸಂಕಟ ರಾಮಚಂದ್ರ, ನನ್ನ ಅಂಕೆಯಲ್ಲಿಲ್ಲ. ಹೇಳುವುದು ನನಗೆ ಗೊತ್ತಿರೋರ ಮೂಲಕ ಎಲ್ಲೋ ಒಂದೇಳಿ ಆಯ್ತು ತಾಯಿ, ನಾನು ಮಾತಾಡ್ತೇನೆ ಆಯ್ತು ಅಂತ ಅಂದ್ಕೊಳ್ಳಿ. ನನಗೆರೆ ದಾಟಲ್ಲ ಅವರು. ಇನ್ನು ಅವ್ರ ಪ್ರತಿಭೆಗೆ ಬಿಟ್ಟಿತ್ತು. ಒಂದೇ ಕುಟುಂಬಕ್ಕೆ ಒಂದೇ ಕಂಪನಿಯಲ್ಲಿ 3 ಜನಕ್ಕೆ ಉದ್ಯೋಗ ಕೊಡುವುದಿಲ್ಲ, ಇದು ನಿಯಮ. ಆದರೂ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ. ತಾಯಿ ಜೀವ, ನೀವು ಕುರುಗ್ಬೇಡ, ನಾನು ಊರಿಂದ ಬಂದಿದೀಯ, ಏನೋ ಮಾಡಿಕೊಡೋಣ. ಯಾಕೆ ಯೋಚನೆ ಮಾಡ್ತೀನಿ? ರಾಮನಿದ್ದಾನೆ, ದಾರಿ ತೋರಿಸೋದಕ್ಕೆ ಅವನಿದ್ದಾನೆ, ಹೇಗೋ ಮಾಡಿಸ್ಕೊಡ್ತಾನೆ. ಅಲ್ಲಿ ಪಟ್ಟ ತಪನೆ ಇದೆಯಲ್ಲ. ಆ ಪುಟ್ಟು ಕುಟುಂಬ ಹೊಸದಾಗಿ ಮದುವೆ ಆಗಿದ್ದಾಳೆ, ಬದುಕಲ್ಲಿ ಕಟ್ಕೋತಿದ್ದಾಳೆ, ಚಿಕ್ಕ ಮಗು. ಎಲ್ಲೋ ಏನೋ, ಎಲ್ಲಿಯ ಬೆಳಗಾಂ, ಎಲ್ಲಿಯ ಬೆಂಗಳೂರು, ಇಲ್ಲಿ ಮನೆ ಮಾಡ್ಕೊಳ್ಳೋದು ಹೇಗೆ, ಉದ್ಯೋಗ ಹೇಗೆ, ಊಟ ಬಟ್ಟೆ ಹೇಗೆ. ಪುಣ್ಯಾತ್ಮರು ನಿಂತು ಬಿಟ್ಟಿದ್ದಾರೆ, ಹಾಗೆಯೇ ನೋಡ್ತಿದ್ದಾರೆ. ಎಲ್ಲೋ ಒಂದೆರಡು, ಎಲ್ಲೋ ಕೆಲವರಿಗೆ ಮಾತ್ರ ಅಂಥದ್ದೊಂದು ಆಂತರ್ಯವನ್ನ ಕೊಡ್ತಾನೆ. ತಾನು ಬದುಕೋದಕ್ಕಿಂತ 4 ಜನರು ಬದುಕಿಸ್ಲಿಕ್ಕೆ ಒಂದು ಪ್ರಯತ್ನ ಅನ್ನತಕ್ಕಂಥದ್ದು. ಅಥವಾ ಒಂದು ಇದಾನೆ ಪುಣ್ಯಾತ್ಮರುಗಳು, ಹೇಳಿ ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತಕ್ಕಂಥದ್ದು. ಅಂತ ಒಂದು ಪುಣ್ಯಾತ್ಮರ ಸಾಲಿನಲ್ಲಿ ನೀವು ನಿಲ್ಲುತ್ತೀರಿ. ಗುರುವಾರವೇ, ಧನಸ್ಸು ರಾಶಿ, ಮೂಲಾ ನಕ್ಷತ್ರ. ದಿಸ್ ಇಸ್ ಅ ಮ್ಯಾಜಿಕಲ್ ಕನೆಕ್ಷನ್. ಹೌದು ಅಲ್ವೋ ಹೇಳಿ? ಎಷ್ಟು ಜನ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರೋರು ಅಕಸ್ಮಾತ್ ಗುರುವಾರವೇ ಹುಟ್ಟಿದ್ರೆ ದಿಸ್ ಮ್ಯಾಜಿಕ್ ಮೂಮೆಂಟ್ಸ್ ನಿಮ್ಮಲ್ಲಿ ಅದಿರುತ್ತೆ. ಏನೋ ತಪನೆ, ಏನೋ ಒಳ್ಳೇದು ಮಾಡಬೇಕು, ಏನೋ ರಕ್ಷಣೆ ಮಾಡಬೇಕು, ಏನೋ ಕಾಪಾಡಬೇಕು, ಏನೋ ಒಂದು ನೆರಳು ಕೊಡಬೇಕು, ಏನೋ ಒಂದು ಅನ್ನ ಕೊಡಬೇಕು, ಏನೋ ಒಂದು ನೀವು ಏನು ಮಾಡಿದರೂ 4 ಜನರ ಯೋಗಕ್ಷೇಮದ ಜೊತೆಯಲ್ಲಿ ಹೆಜ್ಜೆ ಇಡತಕ್ಕಂಥದ್ದು ಇರುತ್ತದೆ. 4 ಜನಕ್ಕೆ ಏನೋ ಒಂದು ಗುರುಗಳೇ, ಸದುಪಯೋಗ ಪಡಿಸಿಕೊಳ್ಳಿ ಮಕ್ಕಳೇ. ಎಲ್ಲರಿಗೂ ಇಂಥದ್ದೊಂದು ಬರೋಲ್ಲ, ಇಂಥದ್ದೊಂದು ಆಲೋಚನೆ ಬರೋಲ್ಲ. ಅಪರೂಪ. ನಮ್ಮ ಕಡೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ, ಲಕ್ಷಾಧೀಶ್ವರ, ಕೋಟೀಶ್ವರ. ಈಶ್ವರತ್ವ ಅನ್ನತಕ್ಕಂಥದ್ದು ನೋಡೋ ಅಲ್ಲೇ ಸೇರ್ಕೋಬಿಟ್ಟಿದೆ. ಅದಕ್ಕೆ ಕೋಟೀಶ್ವರ, ಲಕ್ಷಾಧೀಶ್ವರ ಅನ್ನೋದ್ರ ಅರ್ಥ ಏನ್ ಗೊತ್ತೇನೋ? ಈಶ್ವರತ್ವ, ವಸಿತ್ವ, ಶಕ್ತಿತ್ವ, ಚೈತನ್ಯತ್ವ, ಲಕ್ಷ್ಮೀಪತಿ, ಈ ಎಲ್ಲ ಸೇರ್ಕೊಂಡಿದೆ ಕಣೋ. ಅದಕ್ಕೆ ಅವನು ಕೋಟೀಶ್ವರ. ನೀವು ಕೋಟೀಶ್ವರರೇ. ಗುರುವಾರ, ಧನಸ್ಸು, ಮೂಲ, ದ ಮ್ಯಾಜಿಕಲ್ ಮೂಮೆಂಟ್. ಅಂಥದ್ದು ಒಂದು ತಾಕತ್ತು ನಿಮ್ಮದು, ಚೈತನ್ಯ ನಿಮ್ಮದು, ಸದುಪಯೋಗ. ನಿಮ್ಮ ಶಕ್ತಿಯನ್ನ ತಿಳಿಸ್ಕೊಡೋದು. ಎಲ್ಲರೂ ತಮಗೋಸ್ಕರ ಬದುಕ್ತಾರೆ, ಇಲ್ಲ ಬಬ್ಬಾ ಅಂದ್ರೆ ತನ್ನವ್ರಿಗೋಸ್ಕರ ಬದುಕ್ತಾರೆ. 3 ರೀತಿಯ ವ್ಯಕ್ತಿಗಳು ನಾನು ಯಾವಾಗಲೂ ಹೇಳ್ತಿರ್ತೇನೆ. ತಿನ್ನೋದಕ್ಕೆ ಬದುಕ್ತಾರೆ, ಕೆಲವರು ಬದುಕಲಿಕ್ಕೆ ತಿಂತಾರೆ, 3ನೇವರಿದ್ದಾರೆ ಬದುಕಿಸಲಿಕ್ಕೆ ತಿಂತಾರೆ. ಎಲ್ಲರೂ 100ರಲ್ಲಿ 90 ಜನ ಬದುಕಲಿಕ್ಕೆ ತಿಂತಾರೆ, ತಿನ್ಲಿಕ್ಕೆ ಬದುಕ್ತಾರೆ. ಎಲ್ಲ ಬದುಕಲಿಕ್ಕೆ ತಿಂತಾರೆ, ಸಾರಿ, ತಾವು ಬದುಕಲಿಕ್ಕೆ ತಿನ್ನೋದಷ್ಟೇ, ಮಿಕ್ಕವ್ರ ಕತೆ ಬಿಡು ಅಂತ. 90 ಜನ 100ರಲ್ಲಿ, ಲಕ್ಷದಲ್ಲಿ ಒಂದು 9,999 ಜನ
ಬದುಕಲಿಕ್ಕೋಸ್ಕರ ತಿಂತಾರೆ. ಏನೋ ಬದುಕಬೇಕಲ್ಲ ಸರ್, ಒಂದಷ್ಟು ತಿನ್ಕೊಂಡು ಬದುಕೋಣ ಬಿಡಿ, ರಾಮನಿದ್ದಾನೆ ಅಂತ. ಅದೊಂದು ಇನ್ನೊಂದು ಸ್ಥಾಯಿ, ಅದು ಮಾನವ ಸ್ಥಾಯಿ ಅದು. ಆದರೆ ಅಪರೂಪ ಕೋಟಿಗೊಬ್ಬ ಮಾತ್ರ ಬದುಕಿಸ್ಲಿಕ್ಕೆ ತಿಂತಿರ್ತಾನೆ. ಏನೋ ಒಂದೊತ್ತು ಒಂದಿಷ್ಟು ರುಚಿ ಬಚ್ಚಿ ಅದು ಇದು ಅದೆಲ್ಲ ಏನಿಲ್ಲ, ಅವನ ಯೋಚನೆ ಸದಾ ಅಲ್ಲಿರುತ್ತೆ. ಒಂದು 4 ಜನಕ್ಕೆ ಅನ್ನ ಕೊಟ್ನ, 4 ಜನಕ್ಕೆ ನೆರಳು ಕೊಟ್ನ, 4 ಜನಕ್ಕೆ ಕೆಲಸ ಕೊಟ್ನ, 4 ಜನಕ್ಕೆ ಮದುವೆ ಮಾಡಿಸಿದ್ನ, 4 ಜನಕ್ಕೆ ವಿದ್ಯೆ ಓದಿಸಿದ್ನ, 4 ಜನಕ್ಕೆ 4 ಜನ ಏನಿದ್ರು ಆಗ್ಲಿ ಹಂಚ್ಬಿಟ್ರಪ್ಪ, ಏನೋ ಒಂದಷ್ಟು ನನಗೆ ಸಿಕ್ಕಷ್ಟು ಇಷ್ಟು ಪ್ರಸಾದ ಅಂತ. ಅಂಥದ್ದೊಂದು ಸ್ಥಾಯಿ ನೀವು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರು, ಅದರಲ್ಲೂ ಗುರುವಾರ ಆಗ್ಬಿಟ್ರೆ ದ ಮ್ಯಾಜಿಕಲ್ ಮ್ಯಾನ್ ನೀವು. ನಿಜ ಹೇಳ್ತಾನೆ, ಯು ಆರ್ ಎ ಮ್ಯಾಜಿಕ್ ಮ್ಯಾನ್, ಯು ಆರ್ ಬಾರ್ನ್ ಟು ಡೂ ಎ ಮ್ಯಾಜಿಕ್, ಅನ್ ಇನ್ಸ್ಪಿರೇಷನ್. ನಾವು ಹುಡುಕಿ ತೆಗೆದು ಹೇಳ್ಬೇಕು ನಿಮ್ಮ ಶಕ್ತಿಯನ್ನ. ನಿಮ್ಮ ಶಕ್ತಿ ಏನು, ನಿಮ್ಮ ಶಕ್ತಿ ಏನು, ನಿಮ್ಮ ಶಕ್ತಿ ಏನು ಅಂತ ಹೇಳ್ತೀನಲ್ವಾ. ತಿನ್ಲಿಕ್ಕೆ ಬಂದವರಲ್ಲ ನೀವು, ಬದುಕಲಿಕ್ಕೂ ತಿನ್ಲಿಕ್ಕೆ ಓಕೆ ಅನ್ಬೇಕು. ಆದರೆ ಅದಕ್ಕೆ ಬದುಕಿಸ್ಲಿಕ್ಕೆ ತಿಂತಿದ್ದೀರಿ ಅನ್ನೋ ಒಂದು ಯೋಗ ಇದೆಯಲ್ಲ, ಅಪರೂಪ. ಯಾರೋ ಒಬ್ಬ ವಿವೇಕಾನಂದರು, ಶಂಕರಾಚಾರ್ಯರು, ರಮಣ ಮಹರ್ಷಿಗಳು, ಮಧ್ವಾಚಾರ್ಯರು, ರಾಘವೇಂದ್ರಾಚಾರ್ಯರು, ರಾಮಾನುಜಾಚಾರ್ಯರು, ಸರ್ವಜ್ಞರು, ಬಸವೇಶ್ವರರು, ಈ ಥರ ಅಕ್ಕಮಹಾದೇವಿಯೋ, ಅಲ್ಲಮ ಪ್ರಭುಗಳು, ಈ ಥರದ ಒಂದು ಸ್ಥಾಯಿ ನಿಮ್ಮದು. ಯು ಆರ್ ಬಾರ್ನ್ ಟು ಡೂ ಸಮಥಿಂಗ್, ಯು ಆರ್ ಬಾರ್ನ್ ಟು ಡೂ ಸಮಥಿಂಗ್. ನಿಮ್ಮಲ್ಲಿ ಅದಿರುತ್ತೆ, ಏನೋ ಒಂಥರ ತುಮಲ. ಸದುಪಯೋಗ ಪಡಿಸ್ಕೊಳ್ಳಿ ಮಕ್ಕಳೇ. ನಿಮ್ಮಂಥವರ ನೆರಳಿನಲ್ಲಿ ನಾವೆಲ್ಲರೂ, ನೀವು ನೆರಳು ಕೊಡುವ ಒಂದು ಬಹುದೊಡ್ಡ ಅರಸಮರಂ ಅಂತ ಹೇಳ್ತಾರೆ ನಮ್ಮ ಕಡೆ, ನಮ್ಮ ಗುರುಗಳು. ಅರಸಮರ ಕಣವನು ಅಂತ. ಅರಸಮರ ಅಂದ್ರೆ ಏನು ಗೊತ್ತಾ? ಅರಸ, ದೊರೆ ಮರ ಅಂದ್ರೆ ಯಾವ್ದು ಗೊತ್ತಾ? ಅಶ್ವತ್ಥ ಮರ. ಅರಳಿಕಟ್ಟೆ. ಅದ್ರ ಕೆಳಗಡೆ ಅದ್ರ ಮರದಲ್ಲಿ ಎಷ್ಟು ಲಕ್ಷಾಂತರ ಜೀವಿಗಳು, ಪಕ್ಷಿಗಳು, ಪಶುಗಳು ಎಲ್ಲ ಅದ್ರ ನೆರಳಲ್ಲಿ ಇರ್ತವೆ. ಎಲ್ಲ ನೀವು ಅಂಥದ್ದೊಂದು ಅರಸ ವೃಕ್ಷ ನೀವು. ಹೌದೋ ಅಲ್ವೋ, ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ. ಹಾಗೆ ಇಂಥ ಮಾಹಿತಿಗಳು ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ತಲುಪಿದ್ರೆ ನನಗೂ ಒಂದು ಆತ್ಮತೃಪ್ತಿ. ಹುಡುಕಿ ನಿಮಗೋಸ್ಕರ ಇಂಥದ್ದೊಂದು ಮಾಹಿತಿಗಳು ತಗೋಬರ್ತಿದ್ದೇನೆ ಅಲ್ವಾ. ಅವರಲ್ಲೂ ಒಂದು ಚೈತನ್ಯ ತುಂಬಿಸ್ಲಿ, ಅವರ ಶಕ್ತಿಯ ಪರಿಚಯ ಅವ್ರಿಗಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಮೂಲಾ ನಕ್ಷತ್ರ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ವಿಶೇಷವಾಗಿ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಕುಜನ ಸಾರದಲ್ಲಿದ್ದು, ಮೃಗಶಿರಾ ನಕ್ಷತ್ರದ ಒಂದು ಸಾರದಲ್ಲಿದ್ದು, ಕುಜ ಮತ್ತೆ ಕೇತು ಸಾರದಲ್ಲಿದ್ದಾನೆ. ಒಂದು ರೀತಿ ಸೂರ್ಯ, ಕುಜ, ಕೇತು ಅಂದ್ರೆ ಸೂರ್ಯನಿಗೆ ಗ್ರಹಣ. ಏನೋ ಹಿಡ್ಕೊಂಡಾಗೆ ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಕಾರ್ಯಾಂಗ ಇಲಾಖೆ, ದೊಡ್ಡ ಅಧಿಕಾರಿಗಳಿಗೆ ಗ್ರಹಣ. ಒಂಥರ ಬಾಧೆ, ಮಾಡೋ ತಪ್ಪಿಗೆ ಏನೋ ಇದು ಬೇಕಿತ್ತ ಅನ್ನತಕ್ಕಂಥದ್ದು. ಇವತ್ತು ನಮ್ಮ ದೊರೆಗದೆ ಅಲ್ವಾ ಆಗ್ತಿರೋದು. ಯಾರು ತಪ್ಪು ಮಾಹಿತಿ ಕೊಟ್ಟರೋ ಮಾಡಿಬಿಡೋಣ, ಇನ್ನೊಂದು ಇದನ್ನು ದುರುಪಯೋಗ ಮಾಡ್ಕೊಳ್ಳೋಣ, ಈ ಹೆಸರನ್ನ, ಈ ಕ್ಲಬ್ ಆಟಗಾರನ ಕರ್ಕೊಂಡು ಬಂದ್ಬಿಟ್ಟು. ನೀವು ನೋಡಿ, ನೀವು ಧೋನಿ ಬಂದಾಗೆಲ್ಲ ಚೆನ್ನೈ ಟೀಮ್ದು ನೋಡಿ, ಇವತ್ತು 4-5 ವರ್ಷದಿಂದ ನೋಡಿ, 4-5 ವರ್ಷದಿಂದ ಅಲ್ಲ, ಅದು ಮೊದಲಿಂದ ಡುಬಾಕುಗಳೇ ಎಲ್ಲ ಚಾನೆಲ್, ಎಲ್ಲ ಟೀಮು, ಕ್ಲಬ್ ಟೀಮುಗಳದ್ದು. ಎಲ್ಲ ಕ್ಲಬ್ ಟೀಮುಗಳದ್ದು ಅಷ್ಟೇ. ನೀವು ನೋಡಿ, ನಮ್ಮ RCB ಮ್ಯಾಚು ಅಂತ ಹೇಳ್ತಾರಲ್ವ, ಅಲ್ಲಿ ಇನ್ನೊಂದು ಬಾಲ್ ಇದ್ದಿದ್ರೆ ಮ್ಯಾಚ್ ಅವ್ರದ್ದು. ಸೈಲೆಂಟಾಗಿ ಆಡ್ತಿದ್ದ ಅವನು. ಎಲ್ರಿಗೂ ವಿರಾಟ್ ಕೊಹ್ಲಿ ಮೇಲೆ ಇಟ್ಬಿಟ್ಟಿದ್ರು, AB de Villiers ಮೇಲೆ ಇಟ್ಬಿಟ್ಟಿದ್ರು, ಎಲ್ಲ ಅವನ ಹೆಂಡತಿ ಮೇಲೆ ಇಟ್ಬಿಟ್ಟಿದ್ರು, ಇನ್ನೊಂದು ಅಂತ ಸೈಲೆಂಟಾಗಿ ಸಿಕ್ಸರ್ಗಳು ಹೊಡಿತಿದ್ದ ಪುಣ್ಯಾತ್ಮ. ಅವತ್ತು ಲಾಸ್ಟ್ ಓವರ್ಲಿ 2 ಡಾಟ್ ಬಾಲ್ ಇರಲಿಲ್ಲ ಅಂದರೆ ಕೈಗೆ ಚಿಪ್ಪು. ಡಾಟ್ ಬಾಲ್ ಎಲ್ಲ ಅಲ್ಲಿ ಆಡ್ತಿದ್ದಿದೆ ಅದನ್ನ ನೋಡಿ ಅಂತ.
ನೋಡಿ ಆಲ್ರೆಡಿ ಒಂದು ಮಾತು ಬಂದಿದೆ, ರಾತ್ರಿನೇ ಮ್ಯಾಚ್ ನಡೆಯೋಕೆ ಮೊದಲೇನೆ ಪ್ಲಾನಿಂಗ್ ಮಾಡ್ಕೊಂಡಿದ್ರು ವಿಜಯಾಚರಣೆಯ ಸಂಭ್ರಮ ಅಂತ. ಹೇಳಿಲ್ಲ, ಇದು ಜೂಜೆ, ಇದು ಬೆಟ್ಟಿಂಗೇ, ಇದು ಈ ಕ್ಲಬ್ಗಳು ಆಡ್ತಿರೋದು ಅದು ಇದು ಬೋಗಸ್ಸು. ನಿಮಗೆ ಹೇಳಿದ್ರೆ ನೀವು ಅರ್ಥ ಆಗಲ್ಲ. ಅದೇನೋ ಕ್ರೇಜ್ ಇಟ್ಕೊಂಡು ನಮ್ಮ ಆರ್ ಸಿ ಬಿ ಈ ವರ್ಷ ಕಪ್ಪು ನಮ್ಮದೇ, ಇದೆಲ್ಲ 100ಕ್ಕೆ 90 ಪಾಲು. ಅವನ ಫಾರ್ಮ್ ಯಾವಾಗಲೂ ಬಿದ್ದೋಗ್ಬಿಟ್ಟಿದೆ ಧೋನಿದು. ಸುಮ್ಮನೆ ಅದೆಲ್ಲ ಮಾರ್ಕೆಟಿಂಗ್ ಗಿಮಿಕ್ ಮಾಡಿಬಿಟ್ಟು ತಲಾ ಅಂತ ಕರ್ಕೊಂಡು ಬಂದು ಒಂದು 4 ಬಾಲ್ ಹಾಕ್ಸೋದು, ಅವನ ಕೈಲಿ 1-2 ಸಿಕ್ಸರ್ ಹೊಡ್ಸಿದೆ, ತಲಾ ಹೊಡೆದ್ಬಿಟ್ಟಾಕಣೋ, ಇದು ಮಾಡ್ಬಿಟ್ಟಾಕಣೋ, ಅದು ಮಾಡ್ಬಿಟ್ಟಾಕಣೋ ಅಂತ ಹೇಳ್ಬಿಟ್ಟು ಏನೂ ಮಾಡಿಲ್ಲ ಅವನು. 100 ಜನ ಮಕ್ಕಳನ್ನ ದತ್ತು ತಗೊಂಡಿಲ್ಲ ಇವರೆಲ್ಲ ಸೇರಿಕೊಂಡು. ಇವರೆಲ್ಲ ತಗೋತೀನಿ ಅಂದರೆ ನೀವು ನೆನ್ಪಿಟ್ಕೊಳ್ಳಿ, ಧೋನಿ, ವೀರೇಂದ್ರ ಸೆಹ್ವಾಗ್, ತೆಂಡೂಲ್ಕರ್, ಇವರೆಲ್ಲ ಗವಾಸ್ಕರ್ ಅಷ್ಟು ನೀವು ನಂಬಲ್ಲ ಕಂಜೂಸ್ ಪಾರ್ಟಿ ನೀವು ಜೀವಮಾನದಲ್ಲಿ ಕೇಳಿರಲ್ಲ. ಅವ್ನು ವರ್ಷಕ್ಕೆ 5-10 ಕೋಟಿ ತಗೋತಾನೆ. ಅವನು ಈ ವಯಸ್ಸಲ್ಲೂ 70-75 ಅವ್ನು ಕಂಪ್ಯಾರಿಸನ್ ಎಲ್ಲ ಮಾಡ್ಕೋತಾನ ಅವನು. ಬರೀ ಮಾತೆ, ಬೊಗಳೆ ಮಾತೆ ಅವನದು, ಬುರುಡೆ ಮಾತೆ ಅವನದು. ಅವನ ಕಾಲಕ್ಕೆ ಅವನಷ್ಟು ಸೆಲ್ಫಿಶ್ ಆಟಗಾರನ್ನ ನೀವು ಜೀವಮಾನದಲ್ಲಿ ನೋಡಿರಲ್ಲ. ಅವನದು ಒಂದೇ ರಿಕಾರ್ಡ್ ತೆಗೆದು ನೋಡಿ ನೀವು. ಇವೆಲ್ಲ ಹೇಳ್ಬಾರ್ದು ಅಷ್ಟೇ. ನಾವು ಹುಚ್ಚು ಅಭಿಮಾನಿಗಳಾಗ್ಬಿಟ್ಟಿದ್ದೀವಿ. ನಮಗೆ ಕ್ರಿಕೆಟ್ ಅನ್ನೋದು ದೇವ್ರು ಬಿಟ್ರೆ, ನಮಗೆ ರಾಜಕಾರಣ ಬಿಟ್ರೆ, 3 ನಮ್ಮನ್ನ ಇವತ್ತು ಇಂಡಿಯಾನ ಕಂಟ್ರೋಲ್ ಮಾಡ್ತಿರೋದು. ಒಂದು ಕ್ರಿಕೆಟು, ಈ ಕ್ರಿಕೆಟ್ ಆಡಿ ಅವನಿಗೆ ಭಾರತ ರತ್ನ ಕೊಟ್ಟರು, ತೆಂಡೂಲ್ಕರ್ಗೆ ಕರ್ಕೊಂಡೋಗಿ MP ಸೀಟ್ ಕೊಟ್ಟರು. ಏನಾದರೂ ಸಂಸತ್ತಲ್ಲಿ ಹೋಗಿ ತನ್ನ ಕ್ಷೇತ್ರಕ್ಕೆ ಜನಗಳಿಗೆ ಏನಾದರೂ ಮಾಡಿದಾನೆ. ಒಂದು MP ಸೀಟು ಅಂದರೆ ಗೊತ್ತಿದೆಯಾ, ಒಂದು ರಾಜ್ಯಸಭಾ ಸೀಟ್ ಅಂದರೆ ಗೊತ್ತಿದೆಯಾ, ಎಷ್ಟು ದೌಲತ್ತುಗಳನ್ನ ತಗೊಬಂದು ಮಾಡ್ಬೋದು ಗೊತ್ತಾ, ಎಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಗೊತ್ತಾ. ತಾನು ನಿಂತಿದ್ದಾನಲ್ವಾ, ಎಲ್ಲ ಕ್ರಿಕೆಟನ್ನು ಸೇರಿಸಿ ಅವನೊಂದು ಫೌಂಡೇಶನ್ ಮಾಡಿ ಒಂದೊಂದು ಜಿಲ್ಲೆಗೆ, ಒಂದೊಂದು ಸ್ಟೇಟ್ಗೂ 10,000 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೋದು. ಅಷ್ಟು ದುಡ್ಡಿದೆ. ನಮ್ಮ BCCI ಎಷ್ಟು ಜನಕ್ಕೆ ಲೈಫ್ ಕೊಡ್ತಿದೆ ಅಂತ ಹೇಳಿ. ಇವೆಲ್ಲ ಹೇಳ್ಬಾರ್ದು. ನಿಮಗೆ ತಲೆ ಕೆಟ್ಟುಬಿಟ್ಟಿದೆ. ನಿಮ್ಮದೂ ತಪ್ಪೆ. ಮನೆಯಲ್ಲಿ TV ಇಟ್ಕೊಂಡು IPL ನೋಡೋಕೆ ಮಾಡಿದ್ದು ನಿಮ್ಮದೂ ತಪ್ಪೆ. ನಿಮ್ಮ ಮಕ್ಕಳು ಅಂತ ಹುಚ್ಚಾಟಿಕೆ ಮಾಡ್ತಿದ್ದಾರೆ ಅಂತ ಹೇಳ್ದ ಅಂದರೆ ಅವತ್ತೇ ಕಡಿವಾಣ ಹಾಕ್ಬಿಡ್ಬೇಕಿತ್ತು. ಬಾಯಿ ಮುಚ್ಕೊಂಡು ಓದ್ಕೊಂಡು ತಿನ್ಕೊಂಡು ಆಡ್ಕೊಂಡಿದ್ರೆ ಸರಿ. ನೀವು ಕ್ರಿಕೆಟು, ಹುಚ್ಚು, RCB, ಇನ್ನೊಂದು ತಲಾ ಟೀಮು, ಇನ್ನೊಂದು ಹಿಟ್ಮ್ಯಾನ್ ಟೀಮು, ಇದೆಲ್ಲ ಕತೆಗಳು ಹೇಳ್ತಾ ಇದ್ರೆ ಅಂದರೆ ಮನೆಯಿಂದ ಹೋಗ್ರಿ ದುಡ್ಕೊಂಡು ನಿಮ್ಮ ಇಷ್ಟಕ್ಕೆ ನೀವು ಮಾಡಿ ಅಂತ. ನಿಮ್ಮದೂ ಕೂಡ ಸ್ವಯಂ ತಪ್ಪಿದೆ. ಸುಮ್ಮನೆ ಮೂಲ ನಕ್ಷತ್ರ ಕೇತು ಇರೋ ಸತ್ಯವನ್ನು ಹೇಳ್ತಿದ್ದೇನೆ. ಯೋಗಿಯಾಗುತ್ತಾರೆ ಅಂತ ಹೇಳಿದ್ನಲ್ವಾ, ಅಷ್ಟೇ. ಯೋಗಿಗಳ ಮಾತು ಹೀಗೆ ಇರುತ್ತೆ, ಸತ್ಯ ಕಹಿಯಾಗಿರುತ್ತೆ ಅಂತ ಹೇಳ್ತೇವಲ್ವಾ. ನಮ್ಮ ಮನೇಲಿ 2 ಹೊರಗಡೆ ಇಟ್ಬಿಟ್ಟಿದ್ದೀವಿ, ನೀವು ನಂಬಲ್ಲ. ಇದ್ರೆ ಹಿಂಗಿರ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಇಷ್ಟ. ನಮ್ಮ ಕಾಂಪೌಂಡ್ ಒಳಗಡೆ ಕೂಡ ನಿಮ್ ನೆರಳು ಬರಬಾರ್ದು, ಹೋಗ್ರಿ ಅಂತ. ಅದಕ್ಕೆ ನಾವು ಹಿಂಗಿರೋದು. ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು ಮೂಲ ತ್ರಿಕೋಣದಲ್ಲಿ ಶುಕ್ರ, ಕೇತು, ಕುಜ, ಚಂದ್ರ ಇರೋದ್ರಿಂದ ಕಲಾವಿದರಾಗಿದ್ರೆ, ಆರ್ಟಿಸ್ಟ್ ಆಗಿದ್ರೆ, ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರೆ, ಡಿಫೆನ್ಸ್ ಅಲ್ಲಿ ಇದ್ರೆ ಖಂಡಿತ ಏನಾದರೂ ತಲೆನೋವುಗಳು, ಒದ್ದಾಟಗಳು, ನಿಮ್ಮ ಕುಟುಂಬ, ಕೆಲಸ, ಕಾರ್ಯ, ಒಂದು ರೀತಿಯ ಆಂತರಿಕ ಯುದ್ಧವೇ. ದಾಂಪತ್ಯದಲ್ಲಿ ಏನಾದರೂ ಕಲಹಗಳಿತ್ತು ಅಂತ ಹೇಳ್ದಂದ್ರೆ ಇದ್ದಿದ್ದು. ನೋಡಿ, ಆ ಪುಣ್ಯಾತ್ಗಿತ್ತಿ ಹನಿಮೂನು ಅಂತ ಕರ್ಕೊಂಡು ಹೋಗ್ಬಿಟ್ಟು ಮಾಡಿಟ್ಟಿದ್ದಾಳಂತಪ್ಪ. ಯಾರ್ಯಾರನ್ನೂ ಅರೆಸ್ಟ್ ಮಾಡಿಟ್ಬಿಟ್ಟಿದ್ದಾರೆ, ಒಂದು 5 ಜನರನ್ನ. ಮನುಷ್ಯ ಎಷ್ಟು ಬೀಭತ್ಸ. ಇನ್ನೊಬ್ಬ ನೋಡಿ 17 ಬಾರಿ ಅಂತೆ. ಅಮ್ಮ ರಾಮಚಂದ್ರ ಇಷ್ಟ ಇಲ್ವಲ್ಲ, ಕಾಲಿಗೆ ಬಿದ್ಬಿಟ್ಟು ಬಿಟ್ಬಿಡೋ ಅಂತ ಎದ್ದೋಗ್ಬಿಡ್ಬೇಕು. ಎಲ್ಲೋ ಕಾಶಿ ರಾಮೇಶ್ವರ ಅಂತ. ಈ ಕೊಲೆಯ ಮಟ್ಟಕ್ಕೆ ನಿತ್ಯ ಈ ಥರ ನಾ ಹೇಳಿದ್ನಲ್ಲ, ಮನುಷ್ಯ ವಿಕೃತಿಯ ಪರಮಾವಧಿಗೆ ಹೋಗ್ಬಿಡ್ತಾನೆ ಅಂತ. ಆದರೆ ಇನ್ನಷ್ಟು ಘನಘೋರ ರೂಪಗಳನ್ನು ನಾವು ನೋಡ್ತಕ್ಕಂಥದ್ದಾಗುತ್ತೆ. ಮೊನ್ನೆನೂ ಯಾರೋ ರುಂಡಾನ್ ತೊಗೊಂಡು ಬಂದಿದ್ದಾನಂತೆ ಪೊಲೀಸ್ ಸ್ಟೇಷನ್ಗೆ. ಅಮ್ಮ ರಾಮಚಂದ್ರ, ಈ 10-15 ದಿನದಲ್ಲಿ 1 ತಿಂಗಳಲ್ಲಿ ಈ ಥರ ರುಂಡಾನ್ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿರೋ 2ನೇ ಕೇಸೋ 3ನೇ ಕೇಸೋ ಇದು ನೋಡ್ತಿರೋದು. ಈ ರೀತಿಯಾಗಿ ಬಿಟ್ಟಿದೆ. ಜಾಗ್ರತೆ, ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ವೃಷಭ ರಾಶಿ. ಚಂದ್ರ ಅಷ್ಟಮ, ಜಾಗ್ರತೆ. ಕೇತು ಸಾರ, ಕೇತು ಕೇಂದ್ರದಲ್ಲಿ. ಏನೋ ತೊಳಲಾಟ. ವಿದ್ಯಾರ್ಥಿಗಳು ಎಚ್ಚರಿಕೆ, ದೂರ ಪ್ರಯಾಣ ಎಚ್ಚರಿಕೆ, ದೊಡ್ಡ ಕಾರ್ಯ, ದೊಡ್ಡ ಕೈಂಕರ್ಯ, ಮನೋಕಾರಕ ಅಲ್ಲಿ ಕೂತ್ಬಿಟ್ಟಿದ್ದಾನೆ ಅಷ್ಟಮದಲ್ಲಿ ಕೇತು ಸಾರ. ಸೊ ಏನೋ ನಿಮ್ಮನ್ನ ಮೀರಿ ಒಂದು ವಿಚಲಿತ ಮಾಡಿಸ್ತಕ್ಕಂಥದ್ದಾಗುತ್ತೆ. ಗಣಪತಿ ಆರಾಧನೆ ಮಾಡ್ಕೊಳ್ಳಿ.
ಅಯ್ಯ ವಿಘ್ನಗಳು ದೂರ ಮಾಡು. ನನ್ನ ಮನಸ್ಸು ಕೇಳಬಾರದನ್ನೆಲ್ಲ ಕೇಳುತ್ತೆ, ಬೇಡಬಾರದನ್ನೆಲ್ಲ ಬೇಡುತ್ತೆ, ಒಂದು ಸ್ಥಿರತ್ವಕ್ಕೆ ಕೊಡು ಅನ್ನತಕ್ಕಂಥದ್ದು. ಮಿಥುನ ರಾಶಿ, ನಿಮಗೂ ಕೇತುವಿಗೂ ಅಷ್ಟಾಗೋದಿಲ್ಲ. ಆ ಕೇತು 3ನೇ ಮನೆಯಲ್ಲಿ ಸೂರ್ಯನ ಸಾರದಲ್ಲಿದ್ದು ಸೂರ್ಯ 12ನೇ ಮನೆಯಲ್ಲಿರೋದ್ರಿಂದ ಹಿರಿಯರ ಜೊತೆ ಜಾಗ್ರತೆ, ತಂದೆಯ ಆರೋಗ್ಯ ಜಾಗ್ರತೆ, ಬಾಸ್ಗಳ ಜೊತೆ ಜಾಗ್ರತೆ. ನೀವೇ ಬಾಸ್ ಆಗಿದ್ರೆ ಒಂದು ಸ್ವಲ್ಪ ತಲೆನೋವುಗಳು ತಪ್ಪಿದ್ದಲ್ಲ, ಟೆನ್ಷನ್ನ ದಿನವೇ. ಆದಷ್ಟು ಸುಬ್ರಹ್ಮಣ್ಯರ ಆರಾಧನೆ ಸ್ವಲ್ಪ ಮಾಡ್ಕೊಳ್ಳಿ, ಒಂದು ಪುಟ್ಟ ಬೆಲ್ಲದ ದೀಪ ಹಚ್ಕೊಳ್ಳಿ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಆಸಿಡಿಟಿ ಪ್ರಾಬ್ಲಮ್, ಅಲ್ಸರ್ ಪ್ರಾಬ್ಲಮ್, ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ. ಮನೆ ತಗೊಳ್ಳೋದು, ಜಾಗ ಕಟ್ಟೋದು ಈಗ ಸದ್ಯಕ್ಕೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಜುಲೈ 28 ದಾಟ್ಲಿ ಸಮಾಧಾನ. ಸಿಂಹರಾಶಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ನಿಮ್ಮ ಮನೆಯಲ್ಲೇ ಇದ್ದು, ಆ ಕೇತು ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ವಿಶೇಷವಾಗಿ ಕೇಂದ್ರದಲ್ಲಿದ್ದು, ಆ ಸೂರ್ಯ ಕುಜನ ಸಾರದಲ್ಲಿದ್ದು ನಿಮ್ಮನೇಲೇ ಇರೋದ್ರಿಂದ ದೊರೆ ಮಟ್ಟದ ಶಕ್ತಿ, ಅಧಿಕಾರ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿರ್ತಕ್ಕಂಥವ್ರಿಗೆ ಯಾಕಪ್ಪ ಬೇಕಿತ್ತು ಈ ಸ್ಥಾನ ಅನ್ನುವಷ್ಟರ ಮಟ್ಟಕ್ಕೆ ನೋವು, ಬಾಧೆ, ಸಂಕಟಗಳು ಆಗತಕ್ಕಂಥ ಪರಿಚಯ ಉಂಟು. ಎಚ್ಚರಿಕೆ. ಸೂರ್ಯ ನಮಸ್ಕಾರ, ಸೂರ್ಯಾರಾಧನೆ, ಆದಿತ್ಯ ಹೃದಯ ಸ್ತೋತ್ರ ಪಠಣಂ, ಸಮಾಧಾನ. ಕನ್ಯಾ ರಾಶಿ, ಚಂದ್ರ ಸುಖಭಾವದಲ್ಲಿ ಕೇತು ಸಾರದಲ್ಲಿರೋದ್ರಿಂದ ಎಲ್ಲ ಇದ್ದಾಗಿದ್ದು ಒಂಥರ ಅತಿಯಾದರೆ ಅಮೃತವೂ ವಿಷ. ಅತಿಯಾದರೆ ಯಾವುದಾದ್ರೂ ಮಾವಿನಣ್ಣು ಸಿಕ್ತು ಅಂತ ಇವಾಗ ಸೀಸನ್ನು ಚೆನ್ನಾಗಿ ಅಂತ ತಿಂದು ನೋಡಿ ಲೂಸ್ ಮೋಷನ್ ಆಗುತ್ತೆ, ಈಟ್ ಆಗಿಬಿಡುತ್ತೆ. ಡಯಾಬಿಟಿಸ್ ಪೇಷಂಟ್ ಅಂತೂ ಒಂದು ದಿನಕ್ಕೆ ಒಂದು ಹಣ್ಣು ತಿನ್ಬೋದು, ಒಂದು ದಿನಕ್ಕೆ. ಅಂದರೆ ಬೆಳಿಗ್ಗೆ 1 ಪೀಸು, ಮಧ್ಯಾಹ್ನ 1 ಪೀಸು, ಸಂಜೆ 1 ಪೀಸು ಸಿಕ್ತು ಅಂತ 4-5 ತಿಂದರೆ ಅಂದರೆ ಶುಗರ್ ಅನ್ಕಂಟ್ರೋಲ್ಡ್ ಶೂಟ್ ಅಪ್ ಮಿನಿಮಮ್ 100-150 ಜಂಪ್ ಆಗುತ್ತೆ. ಎಚ್ಚರಿಕೆ. ಸೊ ಇವತ್ತು ಕನ್ಯಾ ರಾಶಿಯವರಿಗೆ ಅತಿ ಆಸೆಯೇ ನಿಮಗೆ ಭಾರವಾಗತಕ್ಕಂಥದ್ದು. ಮುಖ್ಯವಾಗಿ ಭೂಮಿ, ಮನೆ, ಒಡ ಹುಟ್ಟಿದವರು, ವ್ಯವಹಾರಗಳು ಭಾರವೇ. ತುಲಾ ರಾಶಿ, ಭೂಮಿಯ ವಿಚಾರಗಳಲ್ಲಿ ಪ್ರಗತಿ. ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರ್ತಕ್ಕಂಥವ್ರು, ಇಂಜಿನಿಯರಿಂಗ್ ವಿಭಾಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ. ಆದರೆ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಂಚೂರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದ ಒಂದು ರೀತಿಯ ಒತ್ತಡದ ಛಾಯೆ. ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಕ್ಕಂಥವರಿಗೆ ಒಳ್ಳೆ ಅಭಿವೃದ್ಧಿ. ವೃಶ್ಚಿಕ ರಾಶಿ, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ಮಂದಗಮನವಾಗಿ ನಡೆದರೂ ವಿಜಯ ಪ್ರಾಪ್ತಿಯೇ. ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ಒಂದು ಸಣ್ಣ ಅಸಮಾಧಾನ, ಎಳೆದಾಟ, ಸ್ವಲ್ಪ ತಲೆಭಾರ, ಉಷ್ಣಬಾಧೆ, ಹೊಳಿಬಾಧೆ ಆಗತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಸ್ಟೀಮ್ ತಗೊಳ್ಳೋದು, ಪ್ರಾಣಾಯಾಮ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ. ಧನುಸು ರಾಶಿ, ಅಷ್ಟಮಾಧಿಪತಿ ಚಂದ್ರ ಕೇತು ನಿಮ್ಮನೇಲೆ ಕುಳಿತಿರೋದ್ನ ಒಂಥರ ನಿಮ್ಮನೇಲೆ ನೀವೇ ವಿಘ್ನ. ಯಾವ ಕೆಲಸ ಮಾಡೋಕ್ಕೂ ಮನಸ್ಸು ಇವತ್ತು ಹೋಗ್ತಿಲ್ಲ. ಅಯ್ಯೋ ಏನು ಮಾಡಿದ್ರು ಅಷ್ಟೇ ಬಿಡು. ಶಿವಾಲಯ, ಹತ್ತಿರದ ಶಿವಾಲಯದಲ್ಲಿ ಒಂದು ಪುಟ್ಟ ಎಳನೀರು ಒಂದು ಕೊಟ್ಬಿಡಿ ಭಗವಂತನಿಗೆ ಅಭಿಷೇಕಕ್ಕೆ. ಇಲ್ಲ ಯಾರಾದರೂ ಬಡವರಿಗೆ ಒಂದು ಎಳ್ನೀರು ಕೊಡಿಸ್ಬಿಡಿ. ಶಿವ ಅಲ್ಲೂ ಇದ್ದಾನೆ, ಶಿವ ಅಲ್ಲೂ ಇದ್ದಾನೆ, ಸಮಾಧಾನ ಆಗುತ್ತೆ. ಅಷ್ಟಮಾಧಿಪತಿ ನಿಮ್ಮ ಮನೇಲಿರೋದ್ರಿಂದ ಪೀಪಲ್ ಮೇ ಸ್ಪ್ರೆಡ್ ಸಮ್ ನೆಗೆಟಿವ್ಸ್. ಯಾರೋ ಬಂದು ಇನ್ನೊಂದು ಹೇಳೋದು, ತಲೆ ಕೆಡಿಸೋದು, ಬುದ್ಧಿ ಕೆಡಿಸೋದು, ಮನಸ್ಸು ಕೆಡಿಸೋದು, ವಿಚಲಿತ ಮಾಡೋದು, ನೆಗೆಟಿವ್ ಮಾತುಗಳು, ಮುಗಿದೋದ ಮಾತುಗಳು, ಕಳೆದೋದ ಮಾತುಗಳು ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್ ಐ ಆಮ್. ನನಗೆ ದೇವ್ರು ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾನು ತೃಪ್ತಿ ಇದ್ದೇನೆ ಅಂತ ಇವತ್ತು ಅಂದ್ಕೊಳ್ಳಿ. ಆನಂದಂ, ದುರ್ಗಾ ದರ್ಶನಂ, ಸಮಾಧಾನಂ, ವಿಜಯಂ. ಮಕರ ರಾಶಿ, ಸಪ್ತಮೇ ವ್ಯಯಭಾವಂ. ಸಪ್ತಮಾಧಿಪತಿ ಆದಂಥ ಚಂದ್ರ 12ನೇ ಮನೆಯಲ್ಲಿದ್ದು, ಅದು ಕೇತು ಸಾರದಲ್ಲಿರೋದನ್ನ ದೈವ ಕಾರ್ಯ, ಪೂಜಾ ಕೈಂಕರ್ಯ, ದೇವಸ್ಥಾನ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ದೈವಿಕ ಕೆಲಸಗಳಲ್ಲಿರ್ತಕ್ಕಂಥವರಿಗೆ ಚೆನ್ನಾಗಿದೆ. ಲಿಟ್ಲ್ ಪರಿಶ್ರಮ ಅಷ್ಟೇ. ಆಕಸ್ಮಿಕವಾಗಿ ಕೆಲವರಿಗೆ ಪುಣ್ಯಕ್ಷೇತ್ರ ದರ್ಶನ, ನದಿ ಕ್ಷೇತ್ರ,
ಕಾಶಿ ಯಾತ್ರೆ ಇಂಥದೆಲ್ಲ ಯೋಗ ಇರತಕ್ಕಂಥ ಒಂದು ದಿನ. ಕುಂಭರಾಶಿ ಷಷ್ಠೇ ಲಾಭ ಸ್ಥಾನಂ, ಬಹುದೊಡ್ಡ ಕೆಲಸ ಕಾರ್ಯಗಳು ವಿಜಯ ಪ್ರಾಪ್ತಿಯಾಗಿ ನಡೆಯತಕ್ಕಂಥದ್ದಾಗುತ್ತದೆ. ತುಂಬಾ ದಿನಗಳಿಂದ ಆಗದ ಕೆಲಸಗಳಿಗೆ ಒಂದು ದಾರಿ, ಮಾರ್ಗದರ್ಶನದ ಫಲ ಇರತಕ್ಕಂಥ ಒಂದು ಪ್ರಭಾವವುಂಟು ವಿಶೇಷವಾಗಿ ಕುಂಭರಾಶಿಯವರಿಗೆ. ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸಿನ್, ಕೆಮಿಕಲ್, ಫರ್ಟಿಲೈಸರ್, ರಸಗೊಬ್ಬರ, ಈ ರೀತಿಯ ಮದ್ದು ಮಾತ್ರೆಗಳು ವಿಭಾಗದಲ್ಲಿರತಕ್ಕಂಥವರಿಗೆ, ಮೆಡಿಸಿನಲ್ ಪ್ಲಾಂಟ್ಸ್, ಅದ್ಭುತ ಪ್ರಗತಿ. ಮೀನರಾಶಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ದಶಮದಲ್ಲಿದ್ದು ಗುರುವಿನ ದೃಷ್ಟಿ ಇರೋದನ್ನ ವೃತ್ತಿಪರವಾಗಿ ಫ್ಯಾಂಟಾಸ್ಟಿಕ್. ಸಮುದ್ರ ಉತ್ಪನ್ನಗಳು, ನದಿಯ ಉತ್ಪನ್ನಗಳು, ಈ ಬೋಟ್ ಇಟ್ಕೊಂಡಿದ್ದೀರಾ, ಫಿಶರೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ಮತ್ಸ್ಯ ಅಭಿವೃದ್ಧಿ, ಈ ಏಡಿಗಳು, ಈ ಥರದ್ದು ಸೀಗಡಿ ಚೆನ್ನಾಗಿದೆ. ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಇದ್ರಿ ಅಂತೂ ಇನ್ನೂ ಅದ್ಭುತ. ಟ್ರಾವೆಲ್ಸ್ ಇಂಡಸ್ಟ್ರಿ, ಎಜುಕೇಷನ್ ಇಂಡಸ್ಟ್ರಿ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.